ಕ್ರಿಯೇಟಿವ್ ಮಾಮ್ ಶಾಲಿನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶಾಲಿನಿ ಅಂತ. ಇದು ನನ್ನ ವ್ಲಾಗ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಿಟ್ ಚಾಟ್ ವ್ಲಾಗ್ ಅಂತ. ಅಂದರೆ ನಿಮ್ಮೆಲ್ಲ ಕ್ವೆಶನಿಗೆ ಆನ್ಸರ್ ಮಾಡುವಂಥ ವ್ಲಾಗ್ಗೆ ಚಿಟ್ ಚಾಟ್ ವ್ಲಾಗ್ ಅಂತ. ಎಲ್ಲ ಕ್ವೆಶನ್ಸಿಗೆ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಕ್ವೆಶನ್ಸು ಕೇಳಿರೋದು ರಿಪೀಟೆಡ್ ಇದೆ ಅಥವಾ ಅಲ್ಲೇ ಸಿಂಗಲ್ ವರ್ಡ್ನಲ್ಲಿ ಆನ್ಸರ್ ಮಾಡೋ ಅಂಥ ಕ್ವೆಶನ್ಸಿಗೆಲ್ಲ ಅಲ್ಲೇ ಮಾಡಿದ್ದೀನಿ. ಕೆಲವು ಕ್ವೆಶನ್ಸ್ ಮಾತ್ರ ನಾನು ಪಿಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ ಕ್ವೆಶನ್ಸ್ ಮಾತ್ರ ಆನ್ಸರ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಇನ್ಫಾರ್ಮೇಟಿವ್ ಇದೆ, ತುಂಬ ಜನಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ರೀಸನಿಂದ ಮಾತ್ರ ಆ ಕ್ವೆಶನ್ಸ್ನ ನಾನು ಇಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಅವ್ರು ಕೇಳಿದ್ರು, ನೀವು ಎಷ್ಟು ಕಟ್ತಾ ಇದ್ದೀರಾ ರೆಂಟು ಈ ಮನೆಗೆ ಅಂತ. ಆ್ಯಕ್ಚುಲಿ ಇದು ನಮ್ಮ ಸ್ವಂತ ಮನೆ ಆಗಿರೋದ್ರಿಂದ ನಾವು ರೆಂಟ್ ಕಟ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಸೇಮ್ ಮನೆ ನಾವು ರೆಂಟಲ್ಲಿ ತೊಗೋಬೇಕು ಅಂತ ಅಂದರೆ 2,500 3,000ವರೆಗೂ ಆಗುತ್ತೆ ಡಾಲರ್ಸು. ಹಾಗೆ ಮೇಂಟೆನೆನ್ಸ್ ಹೇಗೆ ನಾವು ಇಂಡಿಯನಲ್ಲಿ ಅಪಾರ್ಟ್ಮೆಂಟ್ಸಿಗೆ ಮೇಂಟೆನೆನ್ಸ್ ಹೇಗೆ ಕೊಡ್ತೀವಿ ಹಾಗೆ ಇಲ್ಲೂ ಮೇಂಟೆನೆನ್ಸ್ ಕೊಡಬೇಕಾಗುತ್ತೆ. ಅದು ಡಿಪೆಂಡ್ಸ್ ಆನ್ ದ ಏರಿಯಾ. ಕ್ಯಾಲಿಫೋರ್ನಿಯಾ ಸೈಡ್ ಇದ್ದರೆ ಮೇಂಟೆನೆನ್ಸ್ ತುಂಬ ಹೈ ಇದೆ. ಮತ್ತು ಜಾರ್ಜಿಯಾನಲ್ಲಿ ನಾವಿಲ್ಲಿ $150 ಮೇಂಟೆನೆನ್ಸ್ ಕೊಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಅಮ್ಯುನಿಟೀಸ್ನ ನೋಡ್ಕೊಳ್ಳೋದಕ್ಕೆ ಪೂಲ್ ಆಗಿರ್ಬೋದು ಅಥವಾ ಪ್ಲೇಗ್ರೌಂಡ್ ಇರ್ಬೋದು, ಏನೆಲ್ಲ ಅಮ್ಯುನಿಟೀಸ್ ಇದೆ ಇಲ್ಲಿ ಅದೆಲ್ಲ ನೋಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾವು ಮೇಂಟೆನೆನ್ಸ್ ಕೊಡಬೇಕು. ಅದು ಬಂದು ಎಕ್ಸ್ಟ್ರಾ. ಹೀಗಿರುತ್ತೆ ಇಲ್ಲಿನ ರೆಂಟ್ ಸಿಸ್ಟಮ್. ಹಾಗೆ ನೀವು ಅಪಾರ್ಟ್ಮೆಂಟ್ಸಿಗೆ ಹೋದ್ರಿ ಅಂದ್ಕೊಳ್ಳಿ, 2 ಬೆಡ್ರೂಮ್ ಹೌಸ್ ತೊಗೊಂಡ್ರೆ ನಾವು ಅಲ್ಲಿ 1,700 ಕಟ್ತಾ ಇದ್ವಿ 2 ಬೆಡ್ರೂಮ್ ಹೌಸಿಗೆ. ಲೈಕ್ ಏರಿಯಾ ವೈಸ್ ಮತ್ತೆ ಡಿಪೆಂಡ್ ಆಗುತ್ತೆ. ಮತ್ತು ಹೇಗೆ ನಾವು ಮನೆಗೆ ಹೇಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸ್ಕೂಲ್ ಡಿಸ್ಟ್ರಿಕ್ಟಿಂದ, ಅದೇ ಥರನೇ ಅಪಾರ್ಟ್ಮೆಂಟ್ಸಿಗೂ ಅಷ್ಟೇ. ಸ್ಕೂಲಲ್ಲಿ ರೇಟ್ಸ್ ಜಾಸ್ತಿ ಇತ್ತು ಅಂದರೆ ಅಪಾರ್ಟ್ಮೆಂಟ್ಸಿಗೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹಾಗೆ ಮತ್ತು ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ. ರೇಟ್ಸ್ ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ. ಸೊ ಇದು ಬಂದುಬಿಟ್ಟು ನಮ್ಮ ರೆಂಟು ಮತ್ತು ಏರಿಯಾದು ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಹೇಗೆ ನೀವು ಮನೇನ ಮೇಂಟೈನ್ ಮಾಡ್ತೀರಾ ಮಳೆಗಾಲದಲ್ಲಿ ನೀರು ಬಿದ್ದರೆ ಏನಾಗಲ್ವಾ ಅನ್ನೋ ಕ್ವೆಶನ್ ಕೇಳಿದರು. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಮನೆಯೆಲ್ಲ ಉಡ್ಡಲ್ಲಿರ್ಬೋದು, ಸೈಡ್ಸಲ್ಲಿ ಏನಿದೆ 4 ಸೈಡೂ ಅದು ಬ್ರಿಕ್ಸ್ ಯೂಸ್ ಮಾಡಿರ್ತಾರೆ. ನಮ್ಮ ಇಂಡಿಯಾನಲ್ಲಿ ಹೇಗೆ ಯೂಸ್ ಮಾಡಿರ್ತಾರೆ, ಕೆಳಗಡೆ ಸಿಮೆಂಟ್ ಇರುತ್ತೆ. ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಟ್ಟೋದು ಅಂತ. 50% ಶೂಟ್ ಆಗಿದೆ, 100% ಶೂಟ್ ಆದಮೇಲೆ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ನಿಮಗೆ ಫುಲ್ ಐಡಿಯಾ ಸಿಗುತ್ತೆ ಹೇಗಿರುತ್ತೆ ಈ ಮನೆ ಅಂತ ಅಂದ್ಬಿಟ್ಟು, ವುಡನ್ ಮನೆ ಹೇಗೆ ಕಟ್ತಾರೆ ಅಂತ ಅಂದ್ಬಿಟ್ಟು. ಆವಾಗ ನಿಮಗೆ ಐಡಿಯಾ ಸಿಗೋದ್ರಿಂದ ನಿಮ್ಮ ಎಲ್ಲ ಡೌಟ್ಸಿಗೂ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಅನ್ಕೊತೀನಿ ನಾನು. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಎಲ್ಲರೂ ನೀವು ನನಗೆ ತುಂಬಾ ವಿಶಸ್ ಎಲ್ಲ ಕಳಿಸಿದ್ದೀರಾ, ತುಂಬಾ ಅಪ್ರಿಷಿಯೇಟ್ ಮಾಡಿದ್ರಿ. ನನ್ನ ಮದರ್ ಟಂಗ್ ತೆಲುಗು ಆಗಿದ್ದರೂ ನಾನು ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇರೋದಕ್ಕೆ ನೀವೆಲ್ಲ ಅಪ್ರಿಷಿಯೇಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೊಬ್ರು ಏನು ಕೇಳಿದ್ದಾರೆ ಅಂತ ಅಂದರೆ, ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂತ. ಜಸ್ಟ್ 7 ಮಂತ್ಸ್ ಬ್ಯಾಕ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಬಟ್ ನನ್ನ ಅಕೌಂಟ್ ಬಂದು ತುಂಬ ಹಳೆಯದು, 2011 ಓಪನ್ ಮಾಡಿರೋ ಅಂಥ ಅಕೌಂಟ್ನಲ್ಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಬಟ್ 7 ಮಂತ್ಸ್ ಆಗಿದೆ ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಇನ್ನೊಬ್ಬರು ತುಂಬ ಜನ ಇಂಡಿಯಾಯಿಂದ USA ಬರ್ತಾ ಇದ್ದೀರಾ ಅಥವಾ ಡಿಫ್ರೆಂಟ್ ಕಂಟ್ರೀಸಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರೋ ತುಂಬ ಜನಕ್ಕೆ ನಾನೊಂದು ಸ್ಮಾಲ್ ಟಿಪ್ಸ್ ಕೊಡಬೇಕು ಅಂತಂದರೆ, ಏನು ಪ್ಯಾಕ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇನ್ಲಿ ಸ್ಟೀಲ್ ಐಟಮ್ಸ್ ಪ್ಯಾಕ್ ಮಾಡಿ. ಮಸಾಲೆ ಐಟಮ್ಸ್ ನಿಮ್ಮ ಪರ್ಟಿಕ್ಯುಲರ್ ರಸಮ್ ಪೌಡರ್ ಅಥವಾ ಸಾಂಬಾರ್ ಪೌಡರ್ ಏನಾದ್ರು ಇತ್ತು ನಿಮಗೆ ಮಾಡೋಕ್ಕೆ ಬಂತು ಅಂದರೆ ಓಕೆ, ಬರಲಿಲ್ಲ ಅಂತ ಅಂದರೆ ಅಲ್ಲಿ ಕೊಂಡ್ಕೊಂಡು ಬರಬೇಕು ಅಂದರೆ ಅದೆಲ್ಲ ಕೊಂಡ್ಕೊಂಬರ್ಬೋದು. ಯಾಕೆಂದರೆ ಅದು ಪರ್ಟಿಕ್ಯುಲರ್ ಐಟಮ್ಸ್ ಇಲ್ಲಿ ಸಿಗ್ದಲೇ ಇರೋ ಚಾನ್ಸಸ್ ಇರುತ್ತೆ. ಬಟ್ ನನಗೆ ಯಾವತ್ತೂ ಇಲ್ಲಿ ಫೇಸ್ ಮಾಡಿಲ್ಲ, ನನಗೆ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು. ಟ್ರೆಡಿಷ್ನಲ್ ಕ್ಲೋತ್ಸ್ ಆಬ್ವಿಯಸ್ಲಿ ಇಲ್ಲಿ ಸಿಗುತ್ತೆ, ತುಂಬ ಎಕ್ಸ್ಪೆನ್ಸಿವ್. ನಿಮಗೆ ಅಷ್ಟು ಎಕ್ಸ್ಪೆನ್ಸಿವ್ ಇಂದು ಬೇಡ ಅಂದರೆ ಇಂಡಿಯಾದಿಂದ ತೊಗೊಂಬರೋದು ಒಳ್ಳೆಯದು. ಮತ್ತು ಫಸ್ಟ್ ಇಯರ್ ಮಾತ್ರ ಮೆಡಿಸಿನ್ಸ್ ಇಂಡಿಯಾದೇ ತೊಗೋಬೇಕು. ಆಲ್ ಆಫ್ ಎ ಸಡನ್ ನಮ್ಮ USA ಮೆಡಿಸಿನ್ಸ್ ತೊಗೊಂಡ್ರೆ ಅಡ್ಜಸ್ಟ್ ಆಗದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೊಂದು, ಯಾಕೆಂದರೆ ಇಲ್ಲಿಂದ ಮೆಡಿಸಿನ್ಸು ಶೀತಕ್ಕಾಗಲಿ ಎಲ್ಲ ವೆರಿ ಮೈಲ್ಡ್. ಇಂಡಿಯಾ ಮೆಡಿಸಿನ್ಸ್ ತುಂಬ ಸ್ಟ್ರಾಂಗು, ಇಲ್ಲಿಂದ ತುಂಬ ಮೈಲ್ಡ್. ಅವರು ಜಸ್ಟ್ ಕೋಲ್ಡ್ ಆಗಿದ್ರೆ ಡಾಕ್ಟರ್ ಹತ್ರ ಹೋದರೆ ನಿಮಗೆ ಮೆಡಿಸಿನ್ಸೇ ಕೊಡೋಲ್ಲ ಇಲ್ಲಿ. ಸೊ ಮೈಲ್ಡ್ ಇರುತ್ತೆ. ಫಸ್ಟಿಗೆ ನಮಗೆ ಅಡ್ಜಸ್ಟ್ ಆಗೋದಕ್ಕೆ ಆಗೋದಿಲ್ಲ US ಮೆಡಿಸಿನ್ಸ್ಗೆ. 1 ಇಯರ್ ನಾವು ನಮ್ಮ ಇಂಡಿಯಾ ಮೆಡಿಸಿನ್ಸ್ ತಂದಿರಬೇಕು. ಹಾಗೆ ಸ್ಲೋವಾಗಿ ನಾವು US ಮೆಡಿಸಿನ್ಸಿಗೆ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಇದೊಂದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ ಟಿಪ್ಸು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳಿದರು. ಇಲ್ಲಿ ಎಲ್ಲರೂ
ಇಮಿಗ್ರೆಂಟ್ಸ್ ಯಾರು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಇನ್ ಕೇಸ್ ನೀವು ಸಿಟಿಸನ್ಸ್ ಆಗಿದ್ರಿ ಅಥವಾ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ರಿ ಅಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಬಿಸ್ನೆಸ್ ವೀಸಾ ಮೇಲೆ ಬಂದರೆ ಮಾತ್ರ ಇಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ. ಮೋಸ್ಟ್ಲಿ ಇಂಡಿಯನ್ಸ್ ಮನೆ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲಾಂದರೆ ಕಮರ್ಷಿಯಲ್ ಪ್ರಾಪರ್ಟೀಸ್ ತೊಗೋತಾರೆ, ಲ್ಯಾಂಡ್ ತೊಗೋತಾರೆ, ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ಶೇರ್ಸ್ ತೊಗೋಬೋದು, ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲ ಅಂತಾನೆ ನೀವು ಗ್ರೀನ್ ಕಾರ್ಡ್ ಅಥವಾ ಸಿಟಿಸನ್ ಆಗಿರಬೇಕು ದುಡ್ಡು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡೋದಕ್ಕೆ. ಅಷ್ಟೇ. ಬಿಸ್ನೆಸ್ಸು ಇಲ್ಲಿ ಬಂದು ಪೆಟ್ರೋಲ್ ಬಂಕ್ಸ್ ಓಪನ್ ಮಾಡ್ತಾರೆ, ಮೋಟಲ್ಸ್ ಇರುತ್ತೆ, ಹೋಟೆಲ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಆಮೇಲೆ ಗ್ರಾಸರಿ ಸ್ಟೋರ್ಸ್ ಇದೆ, ಬಟ್ಟೆ ಅಂಗಡಿ ಇದೆ, ಅದರಲ್ಲೆಲ್ಲನೂ ಇನ್ವೆಸ್ಟ್ ಮಾಡ್ಬೋದು. ನೀವು ಸಿಟಿಸನ್ ಆಗಿದ್ದರೆ ಇಲ್ಲ ಬಿಸ್ನೆಸ್ ವೀಸಾ ಮೇಲಿದ್ದರೆ. ಬಿಸ್ನೆಸ್ ವೀಸಾನು ಯಾರಿಗೆ ಕೊಡ್ತಾರೆ ಅಂತ ಅಂದರೆ ನೀವು ಮಿನಿಮಮ್ 1 ಮಿಲಿಯನ್ನ ಇನ್ವೆಸ್ಟ್ ಮಾಡಬೇಕು. ಹಾಗೆ ಮಿನಿಮಮ್ 25 ಮೆಂಬರ್ಸಿಗೆ ನೀವು ಜಾಬ್ ಕೊಡಬೇಕು ಇಲ್ಲಿ. ಆವಾಗಿದ್ದರೆ ಮಾತ್ರ ನಿಮಗೆ ಬಿಸ್ನೆಸ್ ಕೊಡ್ತಾರೆ. ಅವರಿಗೆ ನಮ್ಮಿಂದ ಏನು ಉಪಯೋಗ ಆಗಿಲ್ಲ, ನಮ್ಮನ್ನು ನಾವು ಮನೆ ಹೌಸ್ ಹೋಲ್ಡ್ ಥಿಂಗ್ಸಿಗೆ ಮಾತ್ರ ಯೂಸ್ ಆಗ್ತಾ ಇದೆ ದುಡ್ಡು, ಬೇರೆದಕ್ಕೆ ಬೇರೆಯವರಿಗೆ ಹೆಲ್ಪ್ ಆಗ್ತಿಲ್ಲ ಅಂದರೆ ನಮಗೆ ಬಿಸ್ನೆಸ್ ವೀಸಾ ಕೊಡಲ್ಲ. ಅಟ್ಲೀಸ್ಟ್ ಮಿನಿಮಮ್ 25 ಮೆಂಬರ್ಸಿಗೆ ನಾವು ಇಲ್ಲಿ ಜಾಬ್ ಕೊಡಬೇಕು, 1 ಮಿಲಿಯನ್ನ ಇನ್ವೆಸ್ಟ್ ಮಾಡಬೇಕು. ಅಂದರೆ ನಮ್ಮಿಂದ ಏನಾದರೂ ಉಪಯೋಗ ಆಗಿದ್ದರೆ ಮಾತ್ರ ನಮಗೆ ಬಿಸ್ನೆಸ್ ವೀಸಾ ಇಲ್ಲಿ ಕೊಡ್ತಾರೆ ಅಷ್ಟೇ. ಇನ್ನೊಬ್ರು ಕೇಳಿದ್ರು ಹೇಗೆ US ವೀಸಾಗೆ ಅಪ್ಲೈ ಮಾಡೋದು ಅಂತ. ಅವರು ಯಾವ ವೀಸಾ ಅಂತ ನನಗೆ ಹೇಳಿಲ್ಲ ಪರ್ಟಿಕ್ಯುಲರ್ ಆಗಿ. ಬಿಸ್ನೆಸ್ ವೀಸಾನೋ, ಜಾಬಿಗೆ ಪರ್ಮಿಟೋ, ಅಥವಾ ವಿಸಿಟರ್ ವೀಸಾ, ಟೂರಿಸ್ಟ್ ವೀಸಾ, ತುಂಬ ಸ್ಟೂಡೆಂಟ್ ವೀಸಾ, ಎಷ್ಟೊಂದು ವೀಸಾಸ್ ಇದೆ, ಯಾವುದೂ ಇಲ್ಲ. ಬಟ್ ಎಲ್ಲದಕ್ಕೂ ಒಂದೇ ಪ್ರೊಸೀಜರು. H1 ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ಒಂದೇ ಪ್ರೊಸೀಜರು. ಫಸ್ಟಿಗೆ ನಾವು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಆನ್ಲೈನು. ನಾವು ಎಲಿಜಿಬಲ್ ಇದೀವಾ ಅಂತ ನೋಡ್ಕೊಳಕ್ಕೆ. ಅದರಲ್ಲಿ ಎಷ್ಟೊಂದು ಪ್ಯಾರಾಮೀಟರ್ಸ್ ಇರುತ್ತೆ, ಕ್ಯಾಟಗರೀಸ್ ಇರುತ್ತೆ, ಎಲ್ಲ ಫಿಲ್ ಮಾಡಬೇಕು. ನಮ್ಮದು ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಯಾಕೆ ಹೋಗ್ತಾ ಇದ್ದೀರಾ ಎಲ್ಲ ಕೇಳುತ್ತೆ. ಆ ಪ್ಯಾರಾಮೀಟರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಎಲಿಜಿಬಲ್ ಇದ್ದೀವಾ ಅಂತ ಗೊತ್ತಾಗುತ್ತೆ. ಎಲಿಜಿಬಲ್ ಇಲ್ಲ ಅಂದರೆ ನಾವು ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ನೆಕ್ಸ್ಟ್ ಸ್ಟೆಪ್ ಅದರಲ್ಲಿ ತೋರಿಸೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೀವು ವೀಸಾಗೆ ಪೇ ಮಾಡೋದು. ನೀವು ಎಲಿಜಿಬಲ್ ಇದ್ದೀರಾ ಅಂತ ಅಂದರೆ ನೀವು ವೀಸಾಗೆ ಪೇ ಮಾಡ್ಬೋದು. ಅದು ಬ್ಯಾಂಕ್ ಅಕೌಂಟ್ ಥ್ರೂನೇ ಪೇ ಮಾಡಬೇಕಾಗುತ್ತೆ. ಕೆಲವು ವೀಸಾಗೆ ಬೇಕಾದ್ರೆ ನೀವು ಬ್ಯಾಂಕಿಗೆ ಹೋಗಿಬಿಟ್ಟು ಕಟ್ಬೋದು, ಇಲ್ಲಾಂದರೆ ಬ್ಯಾಂಕ್ ಅಕೌಂಟ್ ಥ್ರೂನೇ ಡೈರೆಕ್ಟಾಗಿ ನಾವು ಪೇ ಮಾಡಬೇಕು. ಪೇ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಸ್ಕೆಡ್ಯೂಲ್ ಮಾಡ್ಕೋಬೇಕು ಇಂಟರ್ವ್ಯೂಸಿಗೆ. ನಾವು USA ಅಂದರೆ ನಾನು ಯೂಶ್ವಲಿ ಚೆನ್ನೈಗೆ ಹೋಗ್ತೀನಿ. ಹೋದಾಗೆಲ್ಲ ನಾನು ಚೆನ್ನೈಗೆ ಹೋಗೋದು. ಇವಾಗ 2 ಡೇಸ್ ಪ್ರೊಸೀಜರ್ ಮಾಡಿದ್ದಾರೆ ವೀಸಾ ಸ್ಟ್ಯಾಂಪಿಂಗಿಗೆ. ಆ ಸ್ಟ್ಯಾಂಪಿಂಗಿಂದು ಇಂಟರ್ವ್ಯೂ ಮುಗಿಸ್ಕೋಬೇಕು, ಫೋಟೋದೊಂದಿನ ಇರುತ್ತೆ, ನೆಕ್ಸ್ಟ್ ಡೇ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಪಾಸ್ ಮಾಡಿದ್ಮೇಲೆ ನಿಮಗೆ ಸ್ಟ್ಯಾಂಪ್ ಮಾಡಿ ನಿಮಗೆ ಮನೆಗೆ ಕಳಿಸ್ತಾರೆ ನಿಮ್ಮ ಪಾಸ್ಪೋರ್ಟ್ನ. ಸೊ ಇದು ಒಂದು ವೀಸಾ ಹೇಗೆ ತೊಗೊಳ್ಳೋದು ಅಂತ. ಡಿಫ್ರೆಂಟ್ ವೀಸಾಸಿಗೆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ನ ನೀವು ರೀಚ್ ಆಗಬೇಕಾಗಿರುತ್ತೆ. ಅದು ನೀವು ಎಲಿಜಿಬಲ್ ಇದ್ರಿ ಅಂತ ನಿಮಗೆ ವೀಸಾ ಸಿಗುತ್ತೆ. ಹಾಗೆ H1 ವೀಸಾ ನಾವು ಡೈರೆಕ್ಟಾಗಿ ಇಂಡಿಯಾಯಿಂದ ಅಪ್ಲೈ ಮಾಡೋದಕ್ಕಾಗಲ್ಲ. ನಿಮ್ಮ ಎಂಪ್ಲಾಯರ್, ನೀವು ಇಂಡಿಯಾ ಕಂಪನಿ ಯಾವ್ದಾದ್ರು ವರ್ಕ್ ಮಾಡ್ತಿದ್ರೆ ಅವರು ನಿಮಗೆ ಸ್ಪಾನ್ಸರ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ USA ಜಾಬ್ ಆಗಿತ್ತು ಅಂದರೆ ಆ ಕಂಪನಿ ನಿಮಗೆ ಸ್ಪಾನ್ಸರ್ ಮಾಡಬೇಕು. ಹಾಗೆ ಇಲ್ಲೆಲ್ಲ ತುಂಬ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಅವರೂ ಸಹ ನಿಮಗೆ ಸ್ಪಾನ್ಸರ್ ಮಾಡ್ತಾರೆ. ನೀವಿಲ್ಲಿ ಯಾವ್ದಾದ್ರು ಜಾಬ್ ಆಲ್ರೆಡಿ ಹುಡ್ಕೊಂಡಿದ್ರೆ ಅವ್ರ ಥ್ರೂ ನೀವು ಸ್ಪಾನ್ಸರ್ ಮಾಡಿದಾಗ ನೀವು ಅಲ್ಲಿಂದನೂ ಮಾಡ್ಕೋಬೋದು. ಅಲ್ಲಿ ನೀವೇ ದುಡ್ಡು ಕೊಟ್ಟು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದು 25ಗಿನ್ನ ಕಡಿಮೆ ಜನ ಎಂಪ್ಲಾಯೀಸ್ ಇದ್ದರೆ H1ಗೆ $6,000 ಖರ್ಚಾಗುತ್ತೆ. 25+ ಎಂಪ್ಲಾಯೀಸ್ ಇದ್ದರೆ ಆ ಕಂಪನಿಯಲ್ಲಿ ನಿಮಗೆ 8,000 to 10,000ವರೆಗೂ ಖರ್ಚಾಗುತ್ತೆ. ಹಾಗೆ ಇದರಲ್ಲಿ ಪ್ರೀಮಿಯಂ ಪ್ರೋಸೆಸ್ ಇಲ್ಲ, ಎಷ್ಟು ದಿನನಾದ್ರು ತೊಗೋಬೋದು. 3 ತಿಂಗಳು ತೊಗೋಬೋದು, 6 ತಿಂಗಳು, 1 ವರ್ಷನೂ ತೊಗೋಬೋದು ಆಗೋದಕ್ಕೆ H1. ಮುಂಚೆ ಪ್ರೀಮಿಯರ್ ಇತ್ತು, ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಇವಾಗ ಪ್ರೀಮಿಯಮಲ್ಲಿ ಮಾಡೋದಕ್ಕಾಗೋದಿಲ್ಲ ನಮಗೆ. ಜಸ್ಟ್ ರೆಗ್ಯುಲರಲ್ಲೇ ಮಾಡಬೇಕು. ಯಾವಾಗ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಎಲ್ಲ ಲಾಟ್ರಿ ಸಿಸ್ಟಮ್ ಆಗಿರೋದ್ರಿಂದ ನಮಗೆ ಹೇಳೋದಕ್ಕೂ ಆಗಲ್ಲ ನಮಗೆ ಸಿಗುತ್ತೋ ಇಲ್ಲೋ, ದುಡ್ಡು ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವರು ಎಂಪ್ಲಾಯರ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ಅಥವಾ ಕಾಂಟ್ರಾಕ್ಟರ್ಸು ಸ್ವಲ್ಪ ಅಮೌಂಟ್ ಅವ್ರು ಇಟ್ಕೊಂಡ್ಬಿಟ್ಟು ಮಿಕ್ಕಿದ ಮಾತ್ರ ವಾಪಸ್ ಮಾಡ್ತಾರೆ. ನಮಗೆಲ್ಲ ಅಮೌಂಟು ವಾಪಸ್ ಮಾಡಲ್ಲ. ಆಲ್ಮೋಸ್ಟ್ $8,000 to 10,000 ಅಂದರೆ ಆಲ್ಮೋಸ್ಟ್ ಲೈಕ್ 8 ಲಕ್ಷ ಆಗುತ್ತೆ H1 ವೀಸಾಗೆ. ಅದು ಎಂಪ್ಲಾಯರ್ಸ್ ಥ್ರೂ ಬಂದರೆ ಎಂಪ್ಲಾಯರ್ಸೇ ಸ್ಪಾನ್ಸರ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ. ಇದು ಒಂದು H1 ವೀಸಾ ಹೇಗೆ ವರ್ಕ್ ಪರ್ಮಿಟ್ ಸಿಗೋದು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಜಾಸ್ತಿ ಡೀಟೇಲ್ಸ್ ಏನು ಗೊತ್ತಾ, ಎಷ್ಟೊಂದು ಆರ್ಟಿಕಲ್ಸ್ ಎಲ್ಲ ಇದೆ, ಅದ್ರಲ್ಲಿ ಡೀಟೇಲಾಗಿ ನೀವು ನೋಡ್ಕೋಬೋದು. ನನಗೇನು ಗೊತ್ತು ಅಷ್ಟು ಮಾತ್ರ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಅಷ್ಟೇ. ನೀವು ಯಾವುದು ವೀಸಾ ಬೇಕು, ಫಾರ್ ಎಕ್ಸಾಂಪಲ್ ಮೆಡಿಕಲ್ ಪರ್ಪಸಿಗೆ ಬರ್ತಿದ್ದಾರೆ ಅಂದರೆ ಅದು ಮತ್ತೆ ಬೇರೆ ವೀಸಾ ಇರುತ್ತೆ. ಡಿಫ್ರೆಂಟ್ ಕ್ಯಾಟಗರೀಸಿಗೆ ಡಿಫ್ರೆಂಟ್ ವೀಸಾಸ್ ಇರುತ್ತೆ ಅಷ್ಟೇ. ಸೊ ಇನ್ನೊಬ್ಬರು ಕೇಳಿದ್ರು ಅವ್ರದ್ದು ಹೇರ್ ಕರ್ಲಿ ಇದ್ದರೆ ಹೇಗೆ ನಾವು ಸ್ಟ್ರೈಟ್ ಮಾಡ್ಕೊಳ್ಳೋದು ಅಂತ. ನ್ಯಾಚುರಲ್ ಹೇರ್ನ ನೀವು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ನ್ಯಾಚುರಲ್ ಹೇರ್ ನ್ಯಾಚುರಲ್ ಆಗೇ ಇರುತ್ತೆ. ಬೇಕಾದ್ರೆ ನೀವು ಹೆಲ್ದಿ ಮಾಡ್ಬೋದು, ಶೈನಿ ಮಾಡ್ಬೋದು, ಹೊತ್ತು ಅದನ್ನು ಸ್ಟ್ರೈಟ್ ಮಾಡೋದಕ್ಕಾಗಲ್ಲ. ನ್ಯಾಚುರಲ್ ಹೇರ್ ಕರ್ಲಿ ಇತ್ತಂದರೆ ಕರ್ಲಿನೇ. ನಿಮಗೆ ಒಂದೇ ಇರೋದಂದರೆ ಕೆರಾಟಿನ್ ಟ್ರೀಟ್ಮೆಂಟು, ಇಲ್ಲ ಅಂತ ಅಂದರೆ ಸ್ಟ್ರೈಟ್ನರ್ ಯೂಸ್ ಮಾಡಬೇಕು. ಅದು ಎರಡೇ ನಿಮಗೆ ಆಪ್ಷನ್ ಇರೋದು ಸ್ಟ್ರೈಟ್ ಮಾಡೋದಕ್ಕೆ. ಸೊ ನ್ಯಾಚುರಲ್ ಹೇರ್ ಹೇಗಿದೆ ಹಾಗೆ ಇರುತ್ತೆ, ಬಟ್ ನೀವು ಆದಷ್ಟು ಹೆಲ್ದಿಯಾಗಿ ಇಟ್ಕೊಳ್ಳೋಕೆ ನೋಡ್ಬೋದು, ಶೈನಿಯಾಗಿ ಇಟ್ಕೊಳ್ಳೋಕ್ಕೆ, ಆಮೇಲೆ ತಿಕ್ಕಾಗಿ ಇಟ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡ್ಬೋದು. ಅಷ್ಟೇ ಬಿಟ್ಟರೆ ಏನು ಸ್ಟ್ರೈಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆರಾಟಿನ್ ಮತ್ತು ಸ್ಟ್ರೈಟ್ನಿಂಗಿಂದ ಮಾತ್ರ ನಾವು ಸ್ಟ್ರೈಟ್ ಮಾಡೋದಕ್ಕೆ ಸಾಧ್ಯ. ಸೊ ನಾನು ಇನ್ನೊಂದು ಕ್ವೆಶನ್ನ ಮಿಸ್ ಮಾಡಿದೆ. ಇನ್ನೊಬ್ಬರು ಕೇಳ್ತಾಯಿದ್ರು, ಇಂಡಿಯಾಗೆ ಹೋದಾಗ ನಿಮ್ಮ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿಸಿ ಅಂದರೆ ಡೆಫಿನೆಟ್ಲಿ ಮೀಟ್ ಮಾಡಿಸ್ತೀನಿ, ನನ್ನ ಖುಷಿನೇ. ಅವ್ರ ಜೊತೆಗೂ ಕೆಲವು ವೀಡಿಯೋಸ್ನ ಮಾಡ್ತೀನಿ, ನಾನು ಪೋಸ್ಟ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ, ಡೆಫಿನೆಟ್ಲಿ ನೋಡಿ ನೀವೆಲ್ಲರೂ. ಇನ್ನೊಬ್ಬರು ಕೇಳಿದ್ರು, ನಿಮಗೆ ಯೂಟ್ಯೂಬಲ್ಲಿ ಕ್ವೆಶನ್ ಏನಂತ ಅಂದರೆ, ಡು ಯು ಫೀಲ್ ಯು ಹ್ಯಾವ್ ಹೆವಿ ಕಾಂಪಿಟೇಷನ್ ಇನ್ ಯೂಟ್ಯೂಬ್ ಅಂತ ಕೇಳಿದರು. ನಾನು ಈ ಯೂಟ್ಯೂಬ್ ಮಾಡ್ತಾ ಇರೋದೇ ಯಾರ ಜೊತೆಗಾದರೂ ಕಾಂಪೀಟ್ ಮಾಡಬೇಕು ಅಂತಿಲ್ಲ, ಜಸ್ಟ್ ಹೇಳ್ದಂಗೆ ನಾನು ಸ್ಟ್ರೆಸ್ ಬಸ್ಟರ್ ಅಂತ ಮಾಡ್ತಾ ಇರೋದು. ಇದು ಒಂದು ರೆಗ್ಯುಲರ್ ಏನು ಮಾಡ್ತಾ ಇದ್ದೀನಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿದೆ, ಅದಕ್ಕೋಸ್ಕರ ಅಂತಲೇ ಮಾಡ್ತಾ ಇರೋದು. ಸೊ ನನಗಿದು ಕಾಂಪಿಟೇಷನ್ ಅಂತ ನಾನು ಇನ್ನೇನು ತೊಗೊಂಡಿಲ್ಲ. ಮೇ ಬಿ ಮುಂದಕ್ಕೇನಾದರೂ ಆಗುತ್ತಾ, ಐ ಹೋಪ್ ಆಗಬಾರ್ದು ಅಂತ. ನಾನು ಕಾಂಪಿಟೇಷನ್ ಅಂತ ಇದನ್ನು ತೊಗೊಂಡೇ ಇಲ್ಲ ನಾನು ಯೂಟ್ಯೂಬ್ ಮಾಡೋದನ್ನ. ಜಸ್ಟ್ ಹಾಗೆ ಖುಷಿಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಇನ್ನೊಂದೇನು ಕ್ವೆಶನ್ ಕೇಳಿದ ಅವ್ರದ್ದೇ ಕಂಟಿನ್ಯೂಟಿ ಏನಂತ ಇದೆ ಅಂದರೆ, ಡು ಯು ಫೀಲ್ ಇಟ್ಸ್ ಡಿಫಿಕಲ್ಟ್ ಟು ಸರ್ವೈವ್ ಇನ್ ಯೂಟ್ಯೂಬ್ ಅಂತ. ಅಗೇನ್ ಸೇಮೇ ಆಗುತ್ತೆ, ನನಗೆ ಇಲ್ಲಿ ಸರ್ವೈವ್ ಆಗಬೇಕು ಅಥವಾ ಆ ಥರ ಏನೂ ಇಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಫನ್ನಿಗೆ ಮಾಡ್ತಾ ಇರೋದು ನಾನೀಗ. ಏನು ಯೂಟ್ಯೂಬ್ ಮಾಡೋದು, ವೀಡಿಯೋಸ್ ಹಾಕೋದು, ಜನರು ಇಷ್ಟ ಆದರೆ ನಂದು ವ್ಯೂ ಮಾಡ್ತಾರೆ. ನಂದು ಟೀಚರ್, ನಾನು ಪ್ರೊಫೆಷನ್ ಬಂದೆ ಟೀಚರು, ಅಂದರೆ ನನಗೆ ಡಾಕ್ಟರ್ ಆಗಬೇಕು ಅಂತ ಇಷ್ಟ ಆಯಿತು, ಬಟ್ ಡಾಕ್ಟರ್ ಎಲ್ಲರಿಗೂ ಆಗೋಕ್ಕಾಗೋದಿಲ್ಲ. ಟೀಚರ್ ಆದೆ ಯಾಕೆ ಅಂತ ಅಂದರೆ, ನಾನು ಎಷ್ಟೊಂದು ಜನಕ್ಕೆ ಹೇಳ್ಕೊಡ್ಬೋದು, ಇಷ್ಟು ನಾಲೆಡ್ಜ್ ಶೇರಿಂಗ್ ಅಂದರೆ ನಂಗೆ ತುಂಬ ಇಷ್ಟ, ಅಥವಾ ಏನಾದರೂ ಹೇಳ್ಕೊಡ್ಬೇಕಂದ್ರೆ ತುಂಬ ಇಷ್ಟ. ಸೊ ಆದ್ದರಿಂದ ನಾನು ಈ ಪ್ರೊಫೆಷನ್ ಚೂಸ್ ಮಾಡಿದ್ದು. ಯೂಟ್ಯೂಬು ಹೇಳ್ಕೊಡೋದು, ನಮ್ಮ ನಾಲೆಡ್ಜ್ ಶೇರ್ ಮಾಡೋದಕ್ಕೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಅನ್ಕೋತೀನಿ. ಆದ್ದರಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ನನಗಿಲ್ಲಿ ಕಾಂಪಿಟೇಷನ್, ಸರ್ವೈವಿಂಗ್ ಅದೆಲ್ಲ ನನಗೆ ಬರೋದೇ ಇಲ್ಲ ಅಂತ ಅನಿಸುತ್ತೆ. ಐ ಹೋಪ್ ನಿಮಗೆ ಈ ಕ್ವೆಶನಿಗೆ ಆನ್ಸರ್ ಮಾಡಿದ್ದೀನಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಥವಾ ಸ್ಯಾಟಿಸ್ಫೈ ಆಗಿದೆ ಆನ್ಸರ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕ್ವೆಶನ್ಸಿಗೆ ಆಲ್ಮೋಸ್ಟ್ ಆನ್ಸರು ಮಾಡಿದ್ದೀನಿ ಅಂದ್ಕೊತೀನಿ. ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಬಿಡಿ, ನಾನು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತೀನಿ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅದರದ್ದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಆ್ಯಕ್ಟಿವಿಟೀಸ್ ಕೇಳಿದರು, ಮಕ್ಕಳಿಗೆಲ್ಲ ಆ್ಯಕ್ಟಿವಿಟೀಸ್, ಅದ್ರ ಮೇಲೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇದ್ದು ಯಾವುದೆಲ್ಲ ಆ್ಯಕ್ಟಿವಿಟೀಸ್ ಮಕ್ಕಳು ಮಾಡ್ಬೋದು, ಅವರ ಕಾನ್ಸಂಟ್ರೇಷನ್, ಪೇಷನ್ಸ್ ಲೆವೆಲ್ ಎಲ್ಲ, ಎಜುಕೇಟಿವ್ ಟಾಯ್ಸ್ ಅಥವಾ ಎಜುಕೇಟಿವ್ ಗೇಮ್ಸ್ನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತಾ ಇದ್ದೀನಿ, ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ಆ ವೀಡಿಯೋನ ಹಾಕ್ತಾ ಇದ್ದೀನಿ, ನೋಡಿ. ಸೊ ಇವತ್ತಿನ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ಕಮೆಂಟ್ಸ್ನಲ್ಲಿ ಬಿಡ್ಬೋದು, ಇನ್ನೂ ಯಾವುದಾದ್ರೂ ಕ್ವೆಶನ್ಸಿಗೆ ಆನ್ಸರ್ ಮಾಡಬೇಕು ಅಂದರೆ ಆನ್ಸರ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.